ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜಿಟಿ ಬೌಲಿಂಗ್ ಗೆ ಆರ್ಸಿಬಿ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು. ಆಲ್ಸೋ ಆರ್ಸಿಬಿ ವಿರುದ್ಧ ಜಿಟಿ ಅದ್ಭುತವಾದ ಜಯ ಗಳಿಸಿದೆ. ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ಸಿಬಿ ಜಿಟಿ ಬೌಲಿಂಗ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು. ಟಾಪ್ ಆರ್ಡರ್ ನಲ್ಲಿ ಬಂದಂತ ಫಿಲಿಪ್ ಸಾಲ್ಟ್ ಅವರು ಆಡಿದಂತ 13 ಬಾಲ್ಗಳಲ್ಲಿ 14 ರನ್ ಕಲಾಯಕ್ಕೆ ಮೊಹಮ್ಮದ್ ಸಿರಾಜ್ ಅವರಿಗೆ ಬೋಲ್ಡ್ ಆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಇವತ್ತಿನ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರು. ಇನ್ನು ಕೊಹ್ಲಿ ಅವರು ಆಡಿದಂತ 6 ಬಾಲ್ಗಳಲ್ಲಿ 7 ರನ್ ಕಲಾಯಕ್ಕೆ ಪ್ರಸಿದ್ಧ ಕೃಷ್ಣ ಅವರಿಗೆ ಔಟ್ ಆದ್ರು. ಇವತ್ತಿನ ದಿನ ಕೊಹ್ಲಿ ಅವರ ಬ್ಯಾಟಿಂಗ್ ನಿಂದ ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪಡಿಕಲ್ ಅವರು ಆಡಿದಂತ 3 ಬಾಲ್ಗಳಲ್ಲಿ 4 ರನ್ ಕಲಾಯಕ್ಕೆ ಮೊಹಮ್ಮದ್ ಸಿರಾಜ್ ಅವರಿಗೆ ಔಟ್ ಆದ್ರು. ಹಾಗೂ ನಾಯಕ ಪಟಿದಾರ್ ಅವರು ಆಡಿದಂತ 12 ಬಾಲ್ಗಳಲ್ಲಿ 12 ರನ್ ಕಲಾಯಕ್ಕೆ ಇಶಾಂತ್ ಶರ್ಮಾ ಅವರಿಗೆ LBW ಆದ್ರು. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 40 ಬಾಲ್ಗಳಲ್ಲಿ 50 ಕೂಡ ಬಂತು. ಆಲ್ಸೋ ಮೊಹಮ್ಮದ್ ಸಿರಾಜ್ ಅವರಿಗೆ ಔಟ್ ಆದ್ರು. ಇವತ್ತಿನ ಮ್ಯಾಚ್ ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಇನ್ನು ಜಿತೇಶ್ ಶರ್ಮಾ ಅವರು ಆಡಿದಂತ 21 ಬಾಲ್ಗಳಲ್ಲಿ 33 ರನ್ ಕಲಾಯಕ್ಕೆ ಸಾಯಿ ಕಿಶೋರ್ ಅವರಿಗೆ ಔಟ್ ಆದ್ರು. ಕೃನಾಲ್ ಪಾಂಡೆ ಅವರು ಆಡಿದಂತ 5 ಬಾಲ್ಗಳಲ್ಲಿ 5 ರನ್ ಕಲಾಯಕ್ಕೆ ಸಾಯಿ ಕಿಶೋರ್ ಅವರಿಗೆ ಔಟ್ ಆದ್ರು. ಇನ್ನು ಟೀಮ್ ಡೇವಿಡ್ ಅವರ ಕಡೆಯಿಂದ ಲಾಸ್ಟ್ ಮೂಮೆಂಟ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 18 ಬಾಲ್ಗಳಲ್ಲಿ 32 ರನ್ ಕಲಾಯಕ್ಕೆ ಪ್ರಸಿದ್ಧ ಕೃಷ್ಣ ಅವರಿಗೆ ಔಟ್ ಆದ್ರು. ಇನ್ನು ಭುವನೇಶ್ವರ್ ಕುಮಾರ್ ಅವರು ಆಡಿದಂತ 2 ಬಾಲ್ಗಳಲ್ಲಿ 1 ರನ್ ಕಲಾಯಕ್ಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಆಲ್ಸೋ ಆರ್ಸಿಬಿ 20 ಓವರ್ಗಳಲ್ಲಿ 169 ರನ್ ಕಲಾಯಕ್ಕೆ 8 ವಿಕೆಟ್ ಕಳೆದುಕೊಂಡಿತ್ತು. ಜಿಟಿಗೆ 170 ರನ್ ಟಾರ್ಗೆಟ್ ಕೊಟ್ಟಿತ್ತು. ಈ ಕಡೆ ಜಿಟಿ ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಮೊಹಮ್ಮದ್ ಸಿರಾಜ್ ಅವರು 3 ವಿಕೆಟ್ ತೆಗೆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಪ್ರಸಿದ್ಧ ಕೃಷ್ಣ ಅವರು 1 ವಿಕೆಟ್ ತೆಗೆದ್ರೆ ಇಶಾಂತ್ ಶರ್ಮಾ ಅವರು 1 ವಿಕೆಟ್ ತೆಗೆದ್ರು. ಇನ್ನು ಸಾಯಿ ಕಿಶೋರ್ ಅವರು 2 ವಿಕೆಟ್ ತೆಗೆದ್ರು. ಜಿಟಿ ಕಡೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬೌಲಿಂಗ್ ನಲ್ಲಿ ಬಂದಿದೆ ಅಂತ ಹೇಳಿದ್ರೆ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ನಿಂದ. ಇನ್ನು ನಂತರ ಚೇಸ್ ಮಾಡಲು ಬಂದ ಜಿಟಿ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತು ಬ್ಯಾಟಿಂಗ್ ನಲ್ಲಿ. ಟಾಪ್ ಆರ್ಡರ್ ನಲ್ಲಿ ಬಂದ ಸಾಯಿ ಸುದರ್ಶನ್ ಅವರು ಸೂಪರ್ ಆಗಿ ಆಡಿದ್ರು. ಆಡಿದಂತ 36 ಬಾಲ್ಗಳಲ್ಲಿ 49 ರನ್ ಕಲಾಯಕ್ಕೆ ಜೋಸ್ ಹೆಜಲ್ವುಡ್ ಅವರಿಗೆ ಔಟ್ ಆದ್ರು. ಇನ್ನು ಗಿಲ್ ಕಡೆಯಿಂದ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಡಿದಂತ 14 ಬಾಲ್ಗಳಲ್ಲಿ 14 ರನ್ ಕಲಾಯಕ್ಕೆ ಭುವನೇಶ್ವರ್ ಕುಮಾರ್ ಅವರಿಗೆ ಔಟ್ ಆದ್ರು. ಇನ್ನು ಬಟ್ಲರ್ ಅವರು ಕೂಡ ಸೂಪರ್ ಆಗಿ ಆಡಿದ್ರು. 50 ಕೂಡ ಬಂತು ಬಟ್ಲರ್ ಅವರ ಬ್ಯಾಟಿಂಗ್ ನಿಂದ. ಆಲ್ಸೋ ಜಿಟಿ ವಿನ್ ಕೂಡ ಆಯಿತು ಆರ್ಸಿಬಿ ವಿರುದ್ಧ.